ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಾನು ಲೈಕ್ ಕೊಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ನಾನು ಮಿಕ್ಸಿನ ಯಾವ ರೀತಿ ಕ್ಲೀನ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಫಸ್ಟಿಗೆ ಈ ಥರ ಇತ್ತು ನಾನು ಯೂಸ್ ಮಾಡ್ತಿರೋ ಅಂಥ ಮಿಕ್ಸಿ ನೋಡಿ. ಎಲ್ಲ ಫುಲ್ಲು ಕರೆ ಎಲ್ಲ ಕಟ್ಕೊಂಡು ಈ ಥರ ಎಲ್ಲ ಆಗಿರುತ್ತೆ. ಅದನ್ನು ನಾವು ಹೆಂಗಪ್ಪ ಕ್ಲೀನ್ ಮಾಡೋದು ಮತ್ತು ಅದನ್ನು ಎಷ್ಟು ನೀಟಾಗಿ ಕೊಳೆ ಎಲ್ಲ ತೆಗಿಯೋದು ಅನ್ನೋದ್ರ ಬಗ್ಗೆ ತೋರಿಸ್ತಾ ಇದ್ದೀನಿ. ಸಿಂಪಲ್ಲು, ಇದಕ್ಕೇನು ಸಾವಿರಾರು ರೂಪಾಯಿ ಖರ್ಚು ಮಾಡೋ ಅಂಥದ್ದಿಲ್ಲ, ಏನೂ ಇಲ್ಲ. ಬರೀ 10 ರೂಪಾಯಿ ಅಷ್ಟೇ. 10 ರೂಪಾಯಿದೊಂದು ವಿಮ್ ಸೋಪ್ ತೊಗೊಂಡು ನಾವು ಅದನ್ನು ಸೋಪನ್ನು ಸ್ವಲ್ಪ ಬ್ರಷ್ನಲ್ಲಿ ಸ್ವಲ್ಪ ಸೋಪ್ ಹಚ್ಕೊಂಡು ಬ್ರಷಲ್ಲೂ ಉಜ್ಜಿಕೊಂಡು ತೊಳಿಬೋದು. ಮತ್ತು ಒಂದು ವೇಸ್ಟ್ ಬಟ್ಟೆ ಇರುತ್ತೆ ನೋಡಿ, ಆ ಬಟ್ಟೆನೂ ಅಷ್ಟೇ ಸೋಪಿಗೆ ಎದ್ದುಬಿಟ್ಟು ಆ ಬಟ್ಟೆನೂ ಸ್ವಲ್ಪ ತೇವ ಮಾಡಿಕೊಂಡು ಅದರಲ್ಲೂ ನಾವು ಅದನ್ನು ನೀಟಾಗಿ ಉಜ್ಜಿದ್ರೆ ಎಲ್ಲ ಹೋಗುತ್ತೆ. ಎಷ್ಟು ಕ್ಲೀನಾಗಿ ಕೊಳೆ ಹೋಗುತ್ತೆ ಅಂದರೆ ಅಷ್ಟು ಕ್ಲೀನಾಗಿ ಕೊಳೆ ಹೋಗುತ್ತೆ. ನನಗೆ ಆಶ್ಚರ್ಯ, ಇಷ್ಟು 10 ರೂಪಾಯಿಗೆ ಇಷ್ಟೊಂದು ಉಪಯೋಗ ಇದೆಯಾ ಅಂತವು. ನಾನು ಈ ಮಿಕ್ಸಿನ ತಗೊಂಡು 10 ವರ್ಷ ಆಯಿತು. ಕಾವ್ಯ ಚಿಕ್ಕವಳಿದ್ದಾಗ ತಗೊಂಡಿದ್ದು ಮಿಕ್ಸಿ, ಕಾಂಚನ್ ಮಿಕ್ಸಿ ಅಂತ ಹೆಸರು. ನಾನು ತುಂಬ ಬಾಳಿಕೆನೂ ಬಂತು ನಮಗೆ. ನೋಡಿ ಅದು ಎಷ್ಟು ಕೊಳೆ ಆಗಿದೆ, ಕರೆ ಎಲ್ಲ ತುಂಬ್ಕೊಂಡಿದೆ ನೋಡಿ. ನಾನು ವಾಶ್ ಮಾಡ್ತಾ ಇದ್ದೀನಿ, ಎಷ್ಟು ಕ್ಲೀನಾಗಿ ವಾಶ್ ಆಗುತ್ತೆ ಅಂದರೆ 10 ರೂಪಾಯಿದು ಒಂದು ವಿಮ್ ಸೋಪು. ಆ ವಿಮ್ ಸೋಪಲ್ಲಿ ಎಷ್ಟು ನೀಟಾಗಿ ವಾಶ್ ಆಗುತ್ತೆ ಅಂದರೆ ತುಂಬ ಚೆನ್ನಾಗಿ ವಾಶ್ ಆಗುತ್ತೆ. ನಾನು ಇದೇ ಥರನೇ ಮಾಡೋದು, ಹಂಗಾಗಿ ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತಿದ್ದೀನಿ ಅಷ್ಟೇ ನೋಡಿ. ನೀವೇ ನೋಡ್ತಾ ಇದ್ದೀರಾ, ನಾನು ಆ ಸೋಪಲ್ಲಿ ಬಟ್ಟೆನ ಒಂದು ವೇಸ್ಟ್ ಬಟ್ಟೆನ ಅದ್ದುಬಿಟ್ಟು ನೋಡಿ ಹಂಗೆ ವಾಶ್ ಮಾಡ್ತಾ ಇದ್ದೀನಿ ನೋಡಿ. ಅಲ್ಲಿ ಎಷ್ಟು ಕ್ಲೀನಾಗಿ ಹೋಗ್ತಿದೆ ಅಂದರೆ ಅದು ವಿಮ್ ಸೋಪಲ್ಲಿ ನಿಂಬೆ ಹುಳಿ ಎಲ್ಲ ಇರುತ್ತಲ್ಲ, ಹಂಗಾಗಿ ಅದು ಬೇಗನೆ ಕೊಳೆ ಎಲ್ಲ ಹೋಗುತ್ತೆ. ಅಂದರೆ ಚೆನ್ನಾಗಿರುತ್ತೆ. ನಾವು ಈ ಥರ ಎಲ್ಲ ಟ್ರೈ ಮಾಡಿಕೊಂಡ್ರೆ ಸಿಂಪಲ್ಲಾಗಿ ಅಡುಗೆ ಮನೇಲಿ ಇರೋ ಅಂಥದ್ದನ್ನೇ ನಾವು ಉಪಯೋಗಿಸ್ಕೊಂಡು ನಾವು ಈ ಥರ ಎಲ್ಲ ಟ್ರೈ ಮಾಡ್ಕೋಬೋದು. ಅದಕ್ಕೆ ಅಂತಲೇ ನಾವು ಸಾವಿರಾರು ರೂಪಾಯಿ ಎಲ್ಲ ಖರ್ಚು ಮಾಡಿ ತರೋ ಅಂಥದ್ದು ಏನೂ ಇರೋದಿಲ್ಲ. ನಾನು ಇದೇ ಥರನೇ ಮಾಡೋದು ನೋಡಿ. ಎಷ್ಟು ಚೆನ್ನಾಗಿ ಬ್ರಷ್ ಹಾಕೊಂಡು ಚಿಕ್ಕದೊಂದು ಯಾವುದಾದ್ರೂ ಬ್ರಷ್ ಇದ್ದೇ ಇರುತ್ತೆ, ವೇಸ್ಟ್ ಆಗಿರೋ ಅಂಥ ಬ್ರಷು. ಆ ಬ್ರಷಲ್ಲಿ ಸ್ವಲ್ಪ ಸೋಪ್ ಅದ್ದುಬಿಟ್ಟು ಈ ಥರ ಉಜ್ಜಿದ್ರೆ ನೀಟಾಗಿ ವಾಶ್ ಆಗುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ ನೋಡಿ. ಫಸ್ಟಿಗೆ ಹೆಂಗಿತ್ತು ಇವಾಗ ಯಾವ ಥರ ಆಗಿದೆ ಅಂತ ನೋಡಿ. ನಾವು ಮಿಕ್ಸಿಗೆ ರುಬ್ತಿರ್ತೀವಲ್ಲ, ಮಿಕ್ಸಿನಲ್ಲಿ ಅಡುಗೆ ಮಾಡೋ ಅಂಥದ್ದು ಏನಾದರೂ ರುಬ್ಕೊತಾನೆ ಇರ್ತೀವಿ, ಆವಾಗ ಅದೆಲ್ಲ ಚೆಲ್ಲಿ ಈ ಥರ ಆಗಿರುತ್ತೆ. ನಾವು ಆವಾಗ ಬಂದಾಗೆ ಕ್ಲೀನ್ ಮಾಡ್ಕೋಬೇಕು. ಆದರೆ ನಾವು ಒಂದೊಂದು ಸತಿ ಯಾಮಾರ್ತೀವಿ, ಕ್ಲೀನ್ ಮಾಡೋಕ್ಕಾಗಲ್ಲ, ಟೈಮೂ ಇರೋದಿಲ್ಲ, ಆವಾಗ ಈ ಥರ ಆಗುತ್ತೆ. ಅದನ್ನು ನಾವು ಒಂದು ಸತಿ ಈ ಥರ ಕ್ಲೀನ್ ಮಾಡ್ಕೊಬೇಕು ನೋಡಿ. ನಾವು ಅವಾಗೇ ಕ್ಲೀನ್ ಮಾಡಿಕೊಂಡ್ರೆ ಇಷ್ಟೆಲ್ಲ ಆಗೋದಿಲ್ಲ. ನಾವೇನು ಮಾಡ್ತೀವಿ ಹೇಳಿ, ಸೋಂಬೇರಿಗಳಾಗ್ಬಿಡ್ತೀವಿ. ಆವಾಗ ಜಾಸ್ತಿ ಇದಾದಾಗ ಈ ಥರ ಆಗ್ಬಿಟ್ಟಿದೆಯಲ್ಲ ಮಿಕ್ಸಿ, ಏನು ಮಾಡೋದು ಅಂತ ಅಂದಾಗ ಆವಾಗ ಈ ಥರ ಎಲ್ಲ ಐಡಿಯಾಗಳು ಬರುತ್ತೆ ನೋಡಿ. ನಾನು ಅದು ಬ್ಯಾಕ್ ಸೈಡೆಲ್ಲ ಇರುತ್ತೆ ನೋಡಿ, ಅಂದರೆ ಅದರೊಳಗಡೆ ನೀರು ಹೋಗ್ದಂಗೆ ನಾವು ಹುಷಾರಾಗಿ ವಾಶ್ ಮಾಡ್ಕೋಬೇಕು. ನೀರು ಹೋದರೆ ಸ್ವಲ್ಪ ಮೋಟ್ರಿಗೆಲ್ಲ ಪ್ರಾಬ್ಲಮ್ ಆಗುತ್ತಲ್ಲ, ಅದಕ್ಕೋಸ್ಕರ ನೋಡಿ ಎಷ್ಟು ಕ್ಲೀನಾಗಿ ಆಗಿದೆ. ನೀವೇ ನೋಡ್ತಾ ಇರ್ಬೋದು. ವಾವ್, ಸೂಪರ್ ಅಂದರೆ ಸೂಪರಾಗಿ ಕ್ಲೀನಾಗಿದೆ ನೋಡಿ. ಮೊದಲು ನೋಡಿದ ಮಿಕ್ಸಿಗೂ ಇವಾಗ ನೋಡ್ತಿರೋ ಮಿಕ್ಸಿಗೂ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.